ಅಯ್ಯೋ, ಅವರನ್ನು ದೇಶದಿಂದ ಹೊರಗಟ್ಟಿದರೆ ಹೌದು, ಅವರನ್ನ ಬಿಟ್ಟು ಹೇಗೆ ಬಾಳಲಿ? ಒಲಿದು ಬಂದ ದೈವ ಹೊರ ಕೊಡುವ ಮುನ್ನ ಅದೃಶ್ಯವಾಯಿತೆ. ಇದು ಅನ್ಯಾಯ, ಇದು ಅನ್ಯಾಯ, ಇದು ಅನ್ಯಾಯ. ಯಾವುದು ಅನ್ಯಾಯ? ಕಾಳಿದಾಸನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದ್ದು, ಇಲ್ಲ ಅವನು ವೇಶ್ಯ ಸಹವಾಸ ಮಾಡಿದ್ದು? ಶಿವ ಶಿವ, ಅವರು ವೇಶ್ಯ ಸಹವಾಸ ಮಾಡಿಲ್ಲ, ಅವರು ವೇಶ್ಯ ಸಹವಾಸ ಮಾಡಿಲ್ಲ. ವೇಶ್ಯ ಸಹವಾಸ ಮಾಡಿಲ್ಲ? ನಿನಗೂ ಅವನು ಏನು ಸಂಬಂಧ? ಪತಿ ಪತ್ನಿಯರ ಸಂಬಂಧ. ಎಂದೇ? ನಾನವರ ಪತ್ನಿ. ವೇಶ್ಯೆ ಕಾಳಿದಾಸನ ಪತ್ನಿ? ಅಯ್ಯೋ, ನಾನು ವೇಶ್ಯ ಅಲ್ಲ ಪ್ರಭು, ನಾನು ವೇಶ್ಯ ಅಲ್ಲ. ಅಗ್ನಿ ಸಾಕ್ಷಿಯಾಗಿ ಅವರ ಕೈ ಹಿಡಿದ ಧರ್ಮ ಪತ್ನಿ, ಸುಬಾಹು ಮಹಾರಾಜರ ಮಗಳು ವಿದ್ಯಾಧರೆ. ನೀನು ವಿದ್ಯಾಧರೆಯೇ? ಹೌದು ಮಹಾರಾಜ. ಮಂತ್ರಿಯ ವಂಚನೆಯಿಂದ ಪ್ರಪಂಚ ಜ್ಞಾನವೇ ಇಲ್ಲದವನನ್ನು ಕೈ ಹಿಡಿಯಬೇಕಾಯ್ತು. ನಂತರ ಪತಿಯನ್ನು ಕಾಣದ ನಾನು ಅವರನ್ನು ಹುಡುಕುತ್ತಾ ಈ ಧಾರಾನಗರಕ್ಕೆ ಬಂದೆ. ರತ್ನಕಲೆಯ ಆಶ್ರಯ ಪಡೆದೆ. ಅಲ್ಲಿ ಅನಿರೀಕ್ಷಿತವಾಗಿ ನನ್ನ ಸ್ವಾಮಿಯನ್ನು ಕಂಡೆ. ಈ ವಿಷಯ ಕಾಳಿದಾಸ ನನಗೆ ಕೇಳಲಿಲ್ಲ. ಅವರಿಗೆ ನಡೆದು ಹೋದ ಘಟನೆಗಳ ನೆನಪೇ ಇರಲಿಲ್ಲ. ನೀನೇ ಜ್ಞಾಪಿಸಬಹುದಾಗಿತ್ತಲ್ಲ. ಇಂದಲ್ಲ ನಾಳೆ ಅವರಿಗೆ ನನ್ನ ನೆನಪಾಗಬಹುದು, ನನ್ನನ್ನು ಗುರುತಿಸಬಹುದು ಎಂಬ ಆಸೆಯಲ್ಲಿದ್ದೆ. ಅಷ್ಟರಲ್ಲಿ ಈ ಅನಾಹುತ ನಡೆದು ಹೋಯಿತು. ನನ್ನ ಮಿತ್ರ ದೋಷಿಯಲ್ಲ, ನನ್ನ ಪ್ರಾಣ ಮಿತ್ರ ನಿರ್ದೋಷಿ, ನನ್ನ ಕಾಳಿದಾಸ ನಿರ್ದೋಷಿ. ಅಯ್ಯೋ, ನಾನಂಥ ತಪ್ಪು ಮಾಡಿದೆ. ದುಃಖಿಸಬೇಡ ಸಹೋದರಿ, ದುಃಖಿಸಬೇಡ. ನಿನ್ನ ಪತಿ ಎಲ್ಲಿದ್ದರೂ ಸರಿ, ಹುಡುಗಿ ತಂದೊಪ್ಪಿಸುವ ಹೊಣೆ ನನ್ನದು, ನನ್ನದು. ಅದ್ಭುತ ಭವ್ಯ ಕಾವ್ಯಕರಣೆ ಸೇನಾಗಣೆ ಭಾಷಣೆ ತ್ರಾಣೆ ವ್ಯಾಕರಣೆ ರಣೆ ವಿತರಣೆ ಸರ್ವಂ ಸಹ ಧಾರಣೆ ಸತ್ಯಂ ಸತ್ಯವತಿ ಭಯೇ ಶರಭಯೇ ವಾಗೀಶಯೇ ಜಿಷ್ಣೆಯೇ ದೋಕ್ಷಿ ಕುಕ್ಷಿ ಭಯೇ ಪೈತೋದರ ಭಯೇ ಕಲ್ಪದ್ರಯೇ ಮೇರೆಯೇ. ತಾವು ಯಾರು? ನಮ್ಮಿಂದೇನಾಗಬೇಕು? ನಾನು ಡಿಂಡಿಮನೆಂಬ ಕವಿ. ರಾಜನ್ ತಮ್ಮ ಆಸ್ಥಾನದಲ್ಲಿ ಮಹಾಕವಿಗಳ ಸಮೂಹವೇ ಇದೆ ಎಂದು ಕೇಳಿ ಬಂದೆ. ಬಹಳ ಸಂತೋಷ. ನನ್ನದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಯಾರು ಪೂರೈಸಿದರೂ ಸರಿ, ನಾನವರಿಗೆ ದಾಸನಾಗುತ್ತೇನೆ. ಇಲ್ಲವೇ ಇಲ್ಲಿರುವ ವಿದ್ವಾಂಸರಾದಿಯಾಗಿ ಎಲ್ಲರೂ ನನಗೆ ದಾಸರಾಗಬೇಕು. ಇಂಡಿಮರೆ, ತಾವು ಅಷ್ಟು ದೂರ ಮುಂದುವರಿಯಬೇಕಾಗಿಲ್ಲ. ಸಾಕ್ಷಾತ್ ಸರಸ್ವತಿಯ ವರಪುತ್ರರಾದ ಮಹಾಸ್ವಾಮಿಗಳಿದ್ದಾರೆ. ಇಲ್ಲೂ ಅನೇಕ ಜನ ವಿದ್ವಾಂಸರಿದ್ದಾರೆ. ಮೊದಲು ತಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ. ಕಮಲೆ ಕಮಲೋತ್ಪತ್ತಿ. ಕಮಲೆ ಕಮಲೋತ್ಪತ್ತಿ. ಇದ್ಯಾವ ಮಹಾ ಸಮಸ್ಯೆಯನ್ನು ಮಹಾರಾಜರವರೆಗೂ ತಂದಿರಿ? ಹಸುಮಗುಲು ಕೇಳಿದ್ರು ಹೇಳುತ್ತಿತ್ತು. ಮೊದಲು ನೀವು ಹೇಳಿ. ಕಮಲೆ ಕಮಲೋತ್ಪತ್ತಿ. ಕಮಲದಲ್ಲಿ ಕಮಲ ಹೇಗಯ್ಯ ಹುಟ್ಟುತ್ತೆ? ನನಗೂ ಅದೇ ಸಂದೇಹ, ಹೇಗೆ ಉತ್ಪತ್ತಿ ಆಗುತ್ತೆ? ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿದೆ? ಭವಭೂತಿ, ದಂಡಿ, ಬಾಣಕವಿ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. 3 ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. 3 ದಿನಗಳೇನು? 3 ಸಂವತ್ಸರಗಳನ್ನು ತೆಗೆದುಕೊಳ್ಳಿ. ಮಹಾರಾಜ 3 ದಿನಗಳನ್ನು ಕಳೆದು ಮತ್ತೆ ನಾವು ಬರಬಹುದೇ? ಅಗತ್ಯವಾಗಿ. ಕಮಲೆ ಕಮಲೋತ್ಪತ್ತಿ.
ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. 3 ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. 3 ದಿನಗಳೇನು, 3 ಸಂವತ್ಸರಗಳನ್ನು ತೆಗೆದುಕೊಳ್ಳಿ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಅಂಗೈಯಲ್ಲಿದ್ದ ಅರಗಿಣಿಯನ್ನು ಅಟ್ಟಿ ಕಾಗೆಗಳನ್ನು ಕಂಡು ಮಾತಾಡು ಎಂಬಂತಾಯಿತು ನನ್ನ ಸ್ಥಿತಿ. ನೀವು ಕವಿಗಳು, ಪಂಡಿತರು, ಆಸ್ಥಾನ ವಿದ್ವಾಂಸರು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಇಂಥ ಒಂದು ಸೋಲು ಭೋಜರಾಜನ ಜೀವನದಲ್ಲೇ ಬಂದಿರಲಿಲ್ಲ. ಅಮಾತ್ಯರೇ, ದಿಂಡಿಮನ ಈ ಸಮಸ್ಯೆಯನ್ನು ಯಾರು ಪರಿಹರಿಸುತ್ತಾರೋ ಅವರಿಗೆ ನಮ್ಮ ಅರ್ಧ ರಾಜ್ಯವನ್ನು ಕೊಡುತ್ತೇವೆಂದು ಡಂಗೂರ ಸಾರಿಸಿ. ಸುವರ್ಣ ಅವಕಾಶ. ದಿಂಡಿಮ ಕವಿಯ ಈ ಸಮಸ್ಯೆಯನ್ನು ಪೂರೈಸಿದವರಿಗೆ ಭೋಜರಾಜ ಪ್ರಭುಗಳು ಅರ್ಧ ರಾಜ್ಯ ಕೊಡುತ್ತಾರೆ. ಕಮಲೇ ಕಮಲೋತ್ಪತ್ತಿ. ಅರ್ಧ ರಾಜ್ಯ? ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ. ನನಗೆ ಇಲ್ಲಿ ಇಲ್ಲಿ ಕೊಡಿ, ನನಗೆ ಕೊಡಿ, ನನಗೊಂದು ಕೊಡಿ, ನನಗೆ ಕೊಡಿ, ಈ ಕಡೆ ಕೊಡಿ ಸ್ವಾಮಿ, ನನಗೆ ನನಗೆ ಕೊಡಿ, ನನಗೆ ಕೊಡಿ, ನನಗೆ ಕೊಡಿ, ಈ ಕಡೆ ಇಲ್ಲಿ ಕೊಡಿ, ಕೊಡಿ, ಕೊಡ್ತೀರಾ? ನನಗೊಂದು ಕೊಡಿ. ಕಮಲೇ ಕಮಲೋತ್ಪತ್ತಿ, ಕಮಲೇ ಕಮಲೋತ್ಪತ್ತಿ. ಇದರ ಅರ್ಥ ಏನಿರಬಹುದು? ರತ್ನಕಲೆ, ರತ್ನಕಲೆ. ಓ, ಮಹಾಕವಿಗಳು, ಬನ್ನಿ ಬನ್ನಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಆರೋಗ್ಯವೇ? ಹೌದು. ಇದ್ಯಾಕೆ ಇಷ್ಟೊಂದು ಕಣ್ಣಿಟ್ಟಿದ್ದೀರಿ? 2-3 ದಿನಗಳಿಂದ ನಿಮ್ಮ ಸುಳಿವೇ ಇಲ್ಲ. ಭೋಜರಾಜ ಪ್ರಭುಗಳು ನಿಮ್ಮನ್ನು ರಾಜ್ಯದಿಂದ ಹೊರಗೆ ಅಟ್ಟಿಬಿಟ್ಟರಂತಲ್ಲ? ಅಯ್ಯೋ ಪಾಪ, ನೀವು ನಮ್ಮ ಮನೆಗೆ ಬಂದಿದ್ದೇ ಕಾರಣವಾಯ್ತು ಏನೋ. ಯಾವ ಕಾರಣವಾದರೂ ಇರ್ಲಿ, ಕಲಾಧರ ಹೇಗಿದ್ದಾಳೆ? ಅವಳು ನೀವು ರಾಜ್ಯ ಬಿಟ್ಟು ಹೋದ್ರಂತ ತಿಳಿದು ಅನ್ಯಾಯ ಅನ್ಯಾಯ ಅಂತ ಹುಚ್ಚಿಡ್ದವಳಂತೆ ಓಡಿಬಿಟ್ಟಳು. ಎಲ್ಲಿಗೆ ಹೋದಳು? ನನಗೆ ತಿಳಿಯದು. ಹಾಗಾದರೆ ಅವಳಿಲ್ಲವೇ? ಸರಿ, ನಾನು ಬರುತ್ತೇನೆ. ಒಳ್ಳೆಯದು. ಇಲ್ಲೋಡಿ, ಇಲ್ಲೋಡಿ, ಎಲ್ಲಿಗೆ ಹೊರಟಿದ್ದೀರಿ? ಬನ್ನಿ ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ ಅವಶ್ಯಕತೆ ನನಗಿಲ್ಲ. ಹಾಗಂದ್ರೆ ಹೇಗೆ? ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಸ್ವಲ್ಪ ಹಾಲು ಹಣ್ಣು ತರ್ಲೆ? ಬೇಕಾಗಿಲ್ಲ. ಆಯಾಸವೇ? ಏನೂ ಇಲ್ಲ. ಏಕಿಷ್ಟು ಚಿಂತೆ ಮಾಡ್ತಿದ್ದೀರಿ? ನೋಡಿ, ನೀವು ಮಾತ್ರ ಈ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಇದು ನಿಮ್ಮ ಮನೆಯೆಂದೇ ಭಾವಿಸಿ. ಆ ಕಲಾದರೆ ಎಲ್ಲೇ ಇದ್ರು ಸರಿ, ನಾನು ಅವಳನ್ನು ಹುಡುಕಿ ಕರೆತರ್ತೇನೆ. ನಿಜವಾಗಿ? ಖಂಡಿತ, ನನ್ನ ನಂಬಿ. ನಾನಿರುವಾಗ ನಿಮಗೇಕೆ ಎಷ್ಟು ಚಿಂತೆ? ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ಇದರಲ್ಲಿ ಉಪಕಾರ ಏನು ಬಂತು? ನೀವು ನನ್ನ ಮನೆಯಲ್ಲಿರುವುದೇ ನನ್ನ ಭಾಗ್ಯ. ಏನದು? ಇದೇನು ನೋಡಿ. ಕಮಲೇ ಕಮಲೋತ್ಪತ್ತಿ. ಇದು ದಿಂಡಿಮ ಕವಿಯ ಸಮಸ್ಯೆ. ಇದನ್ನು ಯಾವ ಕವಿಯಿಂದಲೂ ಪೂರ್ತಿ ಮಾಡಲು ಸಾಧ್ಯವಾಗಲಿಲ್ಲವಂತೆ. ಓ, ಇದು ಬಹು ಸುಲಭವಾದ ಸಮಸ್ಯೆ. ಭೋಜರಾಜನೇ ಇದನ್ನು ಪೂರೈಸಬಹುದಾಗಿತ್ತು. ಮತ್ತೆ ಏಕೆ ಪೂರೈಸಲಿಲ್ಲ? ಆ ದಿಂಡಿಮನು ಸರಸ್ವತಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಅವನಲ್ಲಿರುವ ಡಮರುಗದ ಶಬ್ದದಿಂದ ಎಲ್ಲರ ಬಾಯನ್ನು ಕಟ್ಟಿಬಿಡುತ್ತಾನೆ. ಹಾಗಾದ್ರೆ ಇದನ್ನು ನೀವು ಪೂರೈಸುವಿರಾ? ಅಗತ್ಯವಾಗಿ. ಹೇಳಿ. ಕಮಲೇ ಕಮಲೋತ್ಪತ್ತಿ. ಶ್ರೂಯತೆ ನಚ ದೃಶ್ಯತೆ. ಬಾಲೇ ತವ ಮುಖಾಂಭೋಜೆ ದೃಷ್ಟಮಿಂದಿ ವರದ್ವಯಂ. ಅಂದರೆ ಈ ನಿನ್ನ ಮುಖ ಕಮಲದಲ್ಲಿ ಕಮಲದಂಥ ಈ 2 ಕಣ್ಣುಗಳು. ಇದೇ ಇದಕ್ಕೆ ಉತ್ತರ. ಇಷ್ಟೇನಾ? ಸಮಸ್ಯೆ ಬಗೆಹರಿದ ಮೇಲೆ ಪ್ರಪಂಚದಲ್ಲಿ ಎಲ್ಲ ಅಷ್ಟೇ. ನೀವು ಕುಳಿತುಕೊಳ್ಳಿ, ನಾನು ಸ್ವಲ್ಪ ಹಾಲು ತರುತ್ತೇನೆ. ಒಳ್ಳೆಯದು. ಕಮಲೇ ಕಮಲೋತ್ಪತ್ತಿ. ದಿಂಡಿಮ ಕವಿಯ ಈ ಸಮಸ್ಯೆಯನ್ನು ಪೂರೈಸಿದವರಿಗೆ ಭೋಜರಾಜ ಪ್ರಭುಗಳು ಅರ್ಧ ರಾಜ್ಯವನ್ನು ಕೊಡುತ್ತಾರೆ. ಕಮಲೇ ಕಮಲೋತ್ಪತ್ತಿ. ಶ್ರೂಯತೆ ನಚ ದೃಶ್ಯತೆ.
ಬಾಲೇ ತವ ಮುಖಾಂ ಭೋಜೆ ದೃಷ್ಟಮಿಂದಿ ವರದ್ವಯಂ. ಅರ್ಧರಾಜ್ಯ ಇಂದಿಮನ ಸಮಸ್ಯೆ ಪೂರ್ತಿ ಆಯ್ತೇನು? ಇಲ್ಲ ಪ್ರಭು. ಇಲ್ಲ ಇಲ್ಲ ಇಲ್ಲ. ಕಾಳಿದಾಸ, ಇಂದು ನೀನಿಲ್ಲಿದ್ದರೆ ಆ ಡಿಂಡಿಮನ ಸೊಕ್ಕನ್ನು ಅಡಗಿಸಬಹುದಾಗಿತ್ತು. ಪ್ರಭು, ದಿಂಡಿಮನ ಸಮಸ್ಯೆಯನ್ನು ನಾನು ಪೂರ್ತಿ ಮಾಡಿದ್ದೇನೆ. ಏನು? ಡಿಂಡಿಮನ ಸಮಸ್ಯೆಯನ್ನು ನೀರು ಪೂರೈಸಿರುವೆಯಾ? ಎಲ್ಲಿ? ಕಮಲೇ ಕಮಲೋತ್ಪತ್ತಿ ಶ್ರೂಯತಿ ನ ಚ ದೃಶ್ಯತೆ ಬಾಲಿ ತವ ಮುಖಾಂಭೋಜೆ ದೃಷ್ಟಮಿಂದಿ ವರದ್ವಯಂ. ಆಹಾ ಆಹಾ, ಭಲೆ ಭಲೆ. ಮುಖ ಕಮಲದಲ್ಲಿ ಕಣ್ಣುಗಳೆಂಬ ಕಮಲಗಳು. ಆಹಾ, ನಿನ್ನ ಹೆಸರೇನು? ರತ್ನಕಲೆ, ಈ ನಗರದ ವೇಶ್ಯೆ. ಅಮಾತ್ಯರೇ, ಓರ್ವ ವೇಶ್ಯೆ ಇಂಥ ಕಠಿಣವಾದ ಶ್ಲೋಕವನ್ನು ಪೂರ್ತಿ ಮಾಡಿದಳೆಂದರೆ ಭೋಜರಾಜನ ಕೀರ್ತಿ ಕನ್ನೆಗಿನ್ನೂ ಮುಪ್ಪು ಬಂದಿಲ್ಲ. ನಮ್ಮ ರಾಜ್ಯದಲ್ಲಿ ವಿದ್ಯಾವಂತರ ಕ್ಷಾಮ ತಲೆದೋರಿಲ್ಲ. ರಾಜನ್, ಕೊಟ್ಟಿದ್ದ ಗಡು ಮುಗಿದು ಇಟ್ಟಿದ್ದ ಕಡೆಗೆ ಬಂದಾಯಿತು. ಕಟ್ಟ ಕಡೆಗಾದರೂ ಬಾಯ್ ಬಿಟ್ಟರೆ ಈ ನಿನ್ನ ಭಟ್ಟಂಗಿ ಕವಿಗಳು. ಕವಿಗಳೇಕೆ? ನಮ್ಮ ರಾಜ್ಯದ ಓರ್ವ ವೇಶ್ಯೆ ಪೂರೈಸಿದ್ದಾಳೆ ನಿಮ್ಮ ಸಮಸ್ಯೆಯನ್ನು. ಶರೀರವನ್ನು ವಿಕ್ರಯಿಸುವ ಒಬ್ಬ ವೇಶ್ಯೆ ನನ್ನ ಸಮಸ್ಯೆಯನ್ನು ಪೂರೈಸಿದಳೆಂದರೆ ಈ ಸರಸ್ವತಿಯನ್ನು. ನಿಮಗೇಕೆ ಇಷ್ಟೊಂದು ಕೋಪ? ನನಗೆ ಅರ್ಧ ರಾಜ್ಯ ಸಿಗುವುದೆಂದು ಇಷ್ಟೊಂದು ಮಾತ್ಸರ್ಯವೇ? ಮುಚ್ಚು ಬಾಯಿ. ಸುಳ್ಳು ಹೇಳಿದರೆ ನಾಲಿಗೆ ಸೀಳಿಬಿಟ್ಟೇನು. ರಾಜನ್, ಗಂಗೆ ಹರಿಯ ಚರಣದಿಂದ ಉದ್ಭವಿಸುವುದೇ ಹೊರತು ನರನ ಪಾದದಿಂದಲ್ಲ. ರತ್ನ ಸರ್ಪದ ಶಿರಸ್ಸಿನಲ್ಲಿರುವುದೇ ಹೊರತು ಆಮೆಯ ತಲೆಯಲ್ಲ. ಕವಿತಾ ಪ್ರೌಢಿಮೆ, ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ತಲೆಯಿಂದ ಕುಟ್ಟಿ ಕೆಳವಿದವರಿಗೆ ಲಭ್ಯವಾಗುವುದೇ ಹೊರತು ಪರ್ಯಂಕದಲ್ಲಿ ಪವಡಿಸಿ ಸುಖಿಸುವ ನಿನ್ನಂಥವರಿಗಲ್ಲ. ವೃಥಾ ಆವೇಶವೇಕೆ ಮಹನೀಯ? ನೀವೇ ಓದಿ ನೋಡಿ. ಕಮಲೆ ಕಮಲೋತ್ಪತ್ತಿ ಶ್ರೂಯತೆ ನ ಚ ದೃಶ್ಯತೆ ಬಾಲೆ ತವ ಮುಖಾಂ ಭೋಜೆ. ಹೆಣ್ಣಾದ ನೀನು ಬಾಳೆ ಎಂದು ಯಾರಿಗೆ ಹೇಳಿರುವೆ? ಅದು ಅದು ಎದುರಿಗೆ ನನ್ನ ಸಖಿ ಇದ್ದಳು. ರಾಜನ್, ತವ ಮುಖಾಂಭೋಜೆ ಎಂದು ತಿದ್ದಿಕೊಡುವೆ ಕೊಡಿ. ಸಾಕು ಮಾಡು ನಿನ್ನ ಪ್ರಲಾಪ. ನಿಜ ಹೇಳು, ನೀನು ಇದನ್ನು ಪೂರೈಸಿದೆಯಾ? ತಾಯಿ ವಾಗ್ದೇವಿಯ ಮೇಲಾಣೆ, ಈ ರಚನೆ ಇವಳದಲ್ಲ. ಇಂಥ ಕಠಿಣವಾದ ಸಮಸ್ಯೆಯನ್ನು ಪೂರೈಸುವ ಶಕ್ತಿ ಕಾಳಿಯ ವರಪುತ್ರನಾದ ಕಾಳಿದಾಸನೊಬ್ಬನಿಗೆ ಇರುವುದು. ಕಾಳಿದಾಸ? ನಿಜ ಹೇಳು, ಕಾಳಿದಾಸ ನಿನ್ನ ಮನೆಯಲ್ಲಿರುವನೇ? ಅಯ್ಯೋ, ಅವರು ನನ್ನ ಮನೆಯಲ್ಲಿಲ್ಲ. ಇಲ್ಲ? ದೇವರ ಸಾಕ್ಷಿಯಾಗಿ ಅವರು ನನ್ನ ಮನೆಯಲ್ಲಿಲ್ಲ ಪ್ರಭು. ಅವಳೆಲ್ಲಿ ಬಾಯಿ ಬಿಡುತ್ತಾಳೆ? ಅನುಮತಿ ಕೊಡಿ, ನಾನು ಹೋಗಿ ಕರೆತರುತ್ತೇನೆ. ಇಲ್ಲ, ನನ್ನ ಮಿತ್ರನನ್ನು ಕರೆತರಲು ನಾನೇ ಹೋಗುತ್ತೇನೆ.